ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೀನಾ ರೋಹಿಣಿಗೆ ತುಂಬ ಟಾರ್ಚರ್ ಕೊಡ್ತಾಳೆ, ಸತ್ಯವನ್ನು ಹೇಳು ಅಂತ ಹೇಳಿ. ಆದರೆ ರೋಹಿಣಿ ಸತ್ಯವನ್ನು ಹೇಳಲಿಕ್ಕೆ ಮನೆಯವರಿಗೆ ಒಪ್ಪೋದೇ ಇಲ್ಲ. ಮೊದಲು ಮೀನಾ ಹೇಳ್ತಾಳೆ, ನಿನ್ನ ಮೊಬೈಲಿಂದ ಮನೋಜ್ಗೆ ವಾಯ್ಸ್ ನೋಟ್ ಕಳಿಸು ಅಂತೇಳಿ. ವಾಯ್ಸ್ ನೋಟ್ ಏನು ಕಳಿಸ್ತಾಳೆ ರೋಹಿಣಿ, ಆದರೆ ಅದನ್ನು ಡಿಲೀಟ್ ಮಾಡ್ತಾಳೆ. ಅದು ಮೀನನಿಗೆ ಗೊತ್ತಾಗುತ್ತೆ. ಮೀನಾ ಅವಳ ಫೋನನ್ನು ಕಸಿದುಕೊಳ್ತಾಳೆ. ಮತ್ತು ಮನೋಜ್ ಕೇಳ್ತಾನೆ, ಏನು ನೀನು ನನಗೆ ಒಂದು ಮೆಸೇಜ್ ಮಾಡಿದ್ದೆ, ಏನದು ಅಂತ ಹೇಳಿ. ಅದನ್ನು ರೋಹಿಣಿ ಮಾತ್ರ ತೋರಿಸೋದಿಲ್ಲ. ಅದು ಅಂತ ಹೇಳಿ ರಾಗ ಹೇಳ್ತಾ ಇರ್ತಾಳೆ. ಏನು ಅದು ಅಂತೇಳಿ ಮನೋಜ್ ಕೇಳ್ತಾನೆ. ಅದು ನಾನು ನಿಮಗೆ ಐ ಲವ್ ಯು ಅಂತ ಹೇಳ್ತಿದ್ದೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ. ಅದಕ್ಕೆ ಇಷ್ಟೊಂದು ಪೀಠಿಕೆ ಬೇಕಾ ಅಂತ ಹೇಳಿ ಕೇಳ್ತಾನೆ ಮನೋಜ್. ಆನಂತರ ಮೀನಾ ಹೇಳ್ತಾಳೆ, ಕ್ರಿಶ್ ಹೇಗಾದರೂ ಮಾಡಿ ಈ ಮನೆಗೆ ಸೇರಿಸಲೇಬೇಕು. ಮತ್ತೆ ಮೀನಾ ರೋಹಿಣಿಗೆ ಬೈತಾಳೆ, ಏಕೆ ಅಂತ ನಿನಗೆ ಗೊತ್ತಿಲ್ವಾ, ನಾಟಕ ಮಾಡೋದ್ರಲ್ಲಿ ನೀವು ತಾಯಿ ಮತ್ತು ಮಗಳು ಒಳ್ಳೆ ನಿಸ್ಸಿಮ್ರಲ್ವಾ, ಏನಾದರೂ ನಾಟಕ ಮಾಡಿ ಕ್ರಿಶ್ ಈ ಮನೆಗೆ ಬರುವಂತೆ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ. ಆಗ ರೋಹಿಣಿ ತುಂಬ ಆಲೋಚಿಸಿರ್ತಾಳೆ. ಅನಂತರ ಮೀನನ ಹತ್ರ ಒಂದು ರಿಕ್ವೆಸ್ಟನ್ನು ಮಾಡ್ತಾಳೆ, ನಾನು ನನ್ನ ಅಮ್ಮನನ್ನು ಕರೆಸ್ತೇನೆ, ಆದರೆ ಹೊತ್ತಿಗೆ ಸೂರ್ಯ ಈ ಮನೆಯಲ್ಲಿರೋದು ಬೇಡ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮೀನಾ ಒಪ್ಪೋದೇ ಇಲ್ಲ. ಬಾಪ್ಪರೆ ಮಗಳೇ, ನಾವು ಗಂಡ ಹೆಂಡತಿ ದೂರ ಆಗಬೇಕು ಅಂತ ಹೇಳಿ ನೀವು ಎಷ್ಟೊಂದು ಪ್ರಯತ್ನ ಮಾಡ್ತೀರಲ್ವಾ, ನೀವಿಬ್ಬರೇ ಸುಖವಾಗಿದ್ದರೆ ಸಾಕು ಅಂತ ಯೋಚನೆ ಮಾಡೋ ಮನಸ್ಥಿತಿ ನಿಂದು ಅಂತ ಹೇಳಿ ಮೀನಾ ರೋಹಿಣಿಗೆ ಸರಿಯಾಗಿ ಬೈತಾಳೆ. ಹಾಗಲ್ಲ ಮೀನಾ ಅಂತ ಹೇಳಿ ರೋಹಿಣಿ ಸಮಜಾಯಿಷನ್ನು ಕೊಡ್ಲಿಕ್ಕೆ ಹೋಗ್ತಾಳೆ. ಆದರೆ ಮೀನಾ ಅದಕ್ಕೆ ಯಾವುದಕ್ಕೂ ಕೂಡ ಉಪಕಾರ ಸೇರಿಸೋದೇ ಇಲ್ಲ. ಮೀನಾ ರೋಹಿಣಿಗೇನೆ ಬೈತಾಳೆ. ಆನಂತರ ರೋಹಿಣಿಯ ತಾಯಿ ಮನೆಗೆ ಬರ್ತಾರೆ. ರೋಹಿಣಿಯ ತಾಯಿ ಮನೆಗೆ ಬಂದು ಜೋರಾಗಿ ಅಳ್ತಾರೆ. ಏನಾಯ್ತಮ್ಮ ಅಂತ ಹೇಳಿ ರಂಗನಾಥ್ ಅವರು ಕೂಡ ಕೇಳ್ತಾರೆ. ಆಗ ರೋಹಿಣಿಯ ತಾಯಿ ಹೇಳ್ತಾರೆ, ಕೃಷ್ಣ ತಾಯಿ ಇಲ್ಲ, ಹೊರಟೋದ್ಲು ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕೃಷ್ಣ ತಾಯಿ ಮತ್ತೊಮ್ಮೆ ದುಬೈಗೆ ಹೊರಟೋದ್ಲ? ಇಲ್ಲಪ್ಪ, ದುಬೈಗೆ ಹೊರಟೋಗ್ಲಿಲ್ಲ ಅಂತೇಳಿ ಜೋರಾಗಿ ಅಳ್ತಾರೆ. ಮತ್ತೆಲ್ಲಿಗೆ ಹೋದ್ಲು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅವಳು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ್ಲು, ಅಂದರೆ ಕಲ್ಯಾಣಿ ಸತ್ತು ಹೋದ್ಲು ಅಂತ ಹೇಳಿ ರೋಹಿಣಿಯ ತಾಯಿ ಹೇಳ್ತಾರೆ. ಆಗ ಸೂರ್ಯ ಮತ್ತು ರಂಗನಾಥ್ ಅವರು ತುಂಬ ಮರುಕ ಪಡ್ತಾರೆ. ಹೀಗಾಗಬಾರ್ದಿತ್ತು ಅಂತ ಹೇಳಿ ಹೇಳ್ತಾರೆ. ಅನಂತರ ರೋಹಿಣಿಯ ತಾಯಿ ಹೇಳ್ತಾರೆ, ಸ್ವಲ್ಪ ದಿವಸ ಕ್ರಿಶ್ ನಿಮ್ಮ ಮನೆಯಲ್ಲಿ ಇರಲಿ, ನಾನು ಮತ್ತೆ ಅವನನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಅದಕ್ಕೆ ಶಾಂತಿ ಮಾತ್ರ ಸುತಾರಾಮ್ ಒಪ್ಪೋದೇ ಇಲ್ಲ. ಶಾಂತಿಗೆ ಅವನನ್ನು ಮನೇಲಿ ಇಟ್ಕೊಳ್ಳಿಕ್ಕೆ ಮನಸ್ಸೇ ಇರೋದಿಲ್ಲ. ಆದರೆ ರಂಗನಾಥ್ ಮತ್ತು ಸೂರ್ಯ ಆಯಿತು ಸರಿ, ಕೃಷ್ಣ ನಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ತಕರಾರನ್ನು ತೆಗೆದಾಳೆ. ಅವನು ಈ ಮನೆಯಲ್ಲಿ ಇರೋದು ಬೇಡ, ಯಾರಿಗೆ ಹುಟ್ಟಿದವನೋ ಏನೋ ಹಾಗೆ ಹೀಗೆ ಅಂತ ಹೇಳಿ ಕೃಷ್ಗೆ ಬೈತಾ ಇರ್ತಾಳೆ. ಆದರೆ ರೋಹಿಣಿಯ ತಾಯಿ ಮಾತ್ರ ಕೃಷ್ಣನ್ನು ಆ ಮನೆಯಲ್ಲಿ ಬಿಟ್ಟೋಗ್ತಾರೆ. ಇದನ್ನು ಮಾತ್ರ ಶಾಂತಿಗೆ ಸಹಿಸ್ಕೊಳ್ಳಿಕ್ಕೇ ಆಗೋದಿಲ್ಲ. ಶಾಂತಿ ರೋಹಿಣಿ ಹತ್ರ ಹೇಳ್ತಾಳೆ, ಇವನನ್ನು ಹೇಗಾದರೂ ಮಾಡಿ ಹೊರಗಡೆ ಹಾಕಬೇಕು, ನೀನು ಕಸ್ತೂರಿ ಮನೆಗೆ ಬಂದುಬಿಡು, ಅಲ್ಲಿ ನಾವೇನಾದರೂ ಪ್ಲ್ಯಾನ್ ಮಾಡುವ ಅಂತ ಹೇಳಿ ರೋಹಿಣಿ ಹತ್ರ ಶಾಂತಿ ಹೇಳ್ತಾಳೆ. ಏನತ್ತೆ ಪ್ಲ್ಯಾನ್ ಅಂತ ಹೇಳಿ ಕೇಳ್ತಾಳೆ ರೋಹಿಣಿ. ಅಲ್ಲಿಗೆ ಬಂದುಬಿಡಿ, ಎಲ್ಲ ನಿನಗೆ ಹೇಳಬೇಕಾ, ಅಲ್ಲಿಗೆ ಬಂದುಬಿಡು, ಅಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡೋಣ ಅಂತ ಹೇಳಿ ಶಾಂತಿ ರೋಹಿಣಿಯನ್ನು ಕೂಡ ಕಸ್ತೂರಿ ಮನೆಗೆ ಕರೀತಾರೆ. ಕಸ್ತೂರಿ ಮನೆಗೆ ಶಾಂತಿ, ರೋಹಿಣಿ ಹಾಗೆ ವಿಶಾಲಾಕ್ಷಿ ಕೂಡ ಬರ್ತಾರೆ. ಕಸ್ತೂರಿ ಅಳ್ತಾ ಇರ್ತಾಳೆ. ಆಗ ಅಷ್ಟೊತ್ತಿಗೆ ಶಾಂತಿ ಕೂಡ ಎಂಟ್ರಿ ಆಗ್ತಾಳೆ ಕಸ್ತೂರಿ ಮನೆಗೆ. ಕಸ್ತೂರಿ ಹತ್ರ ಕೇಳ್ತಾಳೆ, ಯಾಕೆ ಅಳ್ತಾ ಇದೆಯಾ, ಮಕ್ಕಳು ದೂರ ಆದರೆ ಎಷ್ಟು ನೋವಾಗುತ್ತೆ, ಇದರ ಬಗ್ಗೆ ನಾನು ಮಕ್ಕಳಿಗೆ ನೀತಿ ಪಾಠವನ್ನು ಯೂಟ್ಯೂಬ್ನಲ್ಲಿ ಮಾಡ್ತಾ ಇದ್ದೇನೆ, ಅಂಥ ನೀತಿ ಪಾಠಗಳನ್ನು ಹೇಳಿಕೊಡುವಾಗ ನನ್ನ ಕಣ್ಣಲ್ಲಿಯೂ ಕೂಡ ನೀರು ಬರುತ್ತೆ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ. ಆಗ ಅಲ್ಲಿಗೆ ವಿಶಾಲಾಕ್ಷಿ ಕೂಡ ಬರ್ತಾರೆ. ವಿಶಾಲಾಕ್ಷಿ ಟೀಚರ್ಗೆ ನನ್ನನ್ನು ಕರೆದಿರೋದು ಅಂತ ಹೇಳಿ ಕೇಳ್ತಾಳೆ. ಆಗ ಶಾಂತಿ ಮನೆಯಲ್ಲಿ ನಡೆದಂಥ ವಿಷಯವನ್ನು ಹೇಳ್ತಾಳೆ. ಆ ಕ್ರಿಶ್ ಇದನ್ನೆಲ್ಲ, ಕೃಷ್ಣ ತಾಯಿ ಸತ್ತೋದ್ಲಂತೆ, ಆ ಪಿಂಡವನ್ನು ತಂದು ನಮ್ಮ ಮನೆಗೆ ಒಕ್ಕರಿಸಿದ್ದಾರೆ, ನನಗೆ ಸುತಾರಾಮ ಅವನು ಇಲ್ಲಿರೋದು, ನಮ್ಮ ಮನೆಯಲ್ಲಿರೋದು ನನಗೆ ಇಷ್ಟನೇ ಇಲ್ಲ ಅಂತೇಳಿ. ಆಗ ಕಸ್ತೂರಿ ಕೇಳ್ತಾಳೆ, ಅದಕ್ಕೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಆ ಹುಡುಗನನ್ನು ಹೇಗಾದರೂ ಮಾಡಿ ನಮ್ಮ ಮನೆಯಿಂದ ಆಚೆ ಕಳಿಸ್ಬೇಕಂತ ಇದ್ದೇನೆ. ಅದಕ್ಕೆ ವಿಶಾಲು ಅವರೇ ನಿಮ್ಮನ್ನು ಕೂಡ ಕರೆಸಿದ್ದು, ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳಿ ಅಂತೇಳಿ. ಅದಕ್ಕೆ ಕಸ್ತೂರಿ ಮತ್ತೆ ಮಾತಾಡಿ ಹೇಳ್ತಾಳೆ, ಏನೇ ಶಾಂತಿ ನೀನು, ಎಷ್ಟು ಚಿಕ್ಕ ಹುಡುಗನ ಮೇಲೆ ಯಾಕೆ ನಿನಗೆ ದ್ವೇಷ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ದ್ವೇಷ ಅಲ್ಲ ಕಣೆ, ನನಗೆ ಆ ಹುಡುಗ ನಮ್ಮ ಮನೇಲಿ ಇಷ್ಟ ಇಲ್ಲ, ನಮ್ಮ ಮನೇಲಿ ಇರೋದು ಇಷ್ಟ ಇಲ್ಲ, ಅವನನ್ನು ಹೇಗಾದರೂ ಮಾಡಿ ಆಚೆ ಕಳಿಸ್ಬೇಕು, ನನಗೆ ಅವನನ್ನು ನೋಡಿದರೆ ಮೈಯೆಲ್ಲ ಉರಿಯುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮಾವ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ಅಲ್ವಾ ಅತ್ತೆ, ಅವನಲ್ಲಿ ಇರಲಿ, ಅಯ್ಯೋ ನೀನು ಸ್ವಲ್ಪ ಸುಮ್ಮನಿರಮ್ಮ, ಅವರು ಯಾವುದಕ್ಕೂ ಕೂಡ ಒಪ್ಕೊಳ್ತಾರೆ,
ನನಗೆ ಆ ಹುಡುಗ ನಮ್ಮ ಮನೇಲಿ ಇರೋದು ಇಷ್ಟನೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿಶಾಲಾಕ್ಷಿ ಹೇಳ್ತಾಳೆ, ಟೀಚರ್ ನೀವು ಅದಕ್ಕೆಲ್ಲ ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀರಾ, ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತೇಳಿ. ಹಾಂ ಅದಕ್ಕೇ ನಾನು ನಿಮ್ಮನ್ನು ಕರೆಸಿರೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಹೇಗಾದರೂ ಮಾಡಿ ಆ ಹುಡುಗನನ್ನು ನಮ್ಮ ಮನೆಯಿಂದ ಆಚೆ ಕಳಿಸಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಿಶಾಲಾಕ್ಷಿ ಒಂದು ಐಡಿಯಾವನ್ನು ಕೊಡ್ತಾಳೆ. ನಮ್ಮ ಹುಡುಗರ ಹತ್ರ ಆ ಹುಡುಗನನ್ನು ಕಿಡ್ನಾಪ್ ಮಾಡಿಸಿ ಅವನನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಬೇಕು ಅಂತ ಹೇಳ್ತಾಳೆ. ಅಷ್ಟು ಹೇಳುವಾಗ ರೋಹಿಣಿಯ ಸ್ವರ ಏರು ಧ್ವನಿಯಲ್ಲಿ ಇರುತ್ತೆ. ಆಂಟಿ ಅಂತ ಹೇಳಿ ಕಿರ್ಚ್ಕೊಳ್ತಾಳೆ. ಆಗ ಶಾಂತಿ ಮತ್ತು ವಿಶಾಲಾಕ್ಷಿಗೆ ಯಾಕೆ ಇವಳು ಈ ಥರ ಕಿರ್ಚ್ಕೊಂಡಿದ್ದಾಳೆ ಅನ್ನೋ ಸಂಶಯ ಬರುತ್ತೆ. ಆದರೆ ಮತ್ತೆ ಹೇಳ್ತಾಳೆ ರೋಹಿಣಿ, ಅತ್ತೆ ನೀವು ಈ ಥರ ಎಲ್ಲ ಮಾಡೋದು ಸರಿಯಲ್ಲ, ಈ ಥರ ಎಲ್ಲ ಕೆಲಸ ಮಾಡಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ರೋಹಿಣಿಗೆ ಬೈತಾಳೆ, ನೀನು ಸ್ವಲ್ಪ ಸುಮ್ಮನಿರಮ್ಮ, ನಿನಗೇನು ಗೊತ್ತಾಗೋದಿಲ್ಲ ಅಂತ ಹೇಳಿ. ಆನಂತರ ರೋಹಿಣಿ ಸ್ವಲ್ಪ ಹೊರಗಡೆ ಬಂದು ಮೀನನಿಗೆ ಕಾಲ್ ಮಾಡ್ತಾಳೆ. ಮೀನಾ, ಅತ್ತೆ ಈ ಥರ ಐಡಿಯಾ ಮಾಡಿದ್ದಾರೆ, ಕೃಷ್ಣನ್ ಹೇಗಾದರೂ ಮಾಡಿ ಬೇರೆ ಅನಾಥಾಶ್ರಮಕ್ಕೆ ಸೇರಿಸಬೇಕು ಅನ್ನೋ ಆಲೋಚನೆಯನ್ನು ಮಾಡಿ ಆ ವಿಶಾಲಾಕ್ಷಿ ಜೊತೆ ಸೇರಿಕೊಂಡಿದ್ದಾರೆ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಮೀನನ ಹತ್ರ ಹೇಳ್ತಾಳೆ ರೋಹಿಣಿ, ಮೀನಾರವರೇ ನಿಮಗೆ ಸ್ವಲ್ಪ ಬರಲಿಕ್ಕೆ ಆಗುತ್ತಾ ಕೃಷ್ಣ ಶಾಲೆಗೆ ಅಂತ ಹೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲ ನನಗೆ ಬರಲಿಕ್ಕೆ ಆಗೋದಿಲ್ಲ, ನಾನು ಸ್ವಲ್ಪ ದೂರ ಇದ್ದೇನೆ ಅಂತ ಹೇಳಿ ಕಟುವಾಗಿಯೇ ರೋಹಿಣಿ ಹತ್ರ ಮಾತಾಡ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಹೆತ್ತ ತಾಯಿಯಾದಂಥ ರೋಹಿಣಿ ತನ್ನ ಮಗನನ್ನು ಕಿಡ್ನಾಪ್ ಮಾಡ್ತೇನೆ ಅಂತ ಅವಳ ಮುಂದೆ ಹೇಳಿದಾಗ ಕೂಡ ಅವಳು ಯಾವುದೇ ರೀತಿಯಾದಂತಹ ಚಕಾರವನ್ನು ಕೂಡ ಎತ್ತುವುದಿಲ್ಲ. ಬದಲಾಗಿ ತಾನೇ ಅವನ ತಾಯಿ ಅಂತ ಕೂಡ ಹೇಳುವಂಥ ನಿರ್ಧಾರವನ್ನು ಕೂಡ ಮಾಡೋದಿಲ್ಲ. ಎಂಥ ಸ್ವಾರ್ಥಿಯಾದಂಥ ಹೆಂಗಸು ಇರಬೇಕು ಇವಳು. ಎತ್ತ ತಾಯಿಗೆ ಮಗು ತುಂಬಾ ಮುಖ್ಯ. ಏನೇ ಕಷ್ಟ ಬಂದರೂ ಎತ್ತ ತಾಯಿಯಾದಂಥವಳು ಮಗುವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ. ಮಕ್ಕಳಾದರೂ ತಾಯಿಯನ್ನು ಬಿಟ್ಟು ಕೊಡ್ಬೋದು, ಆದರೆ ಯಾವ ತಾಯಿಯು ಮಕ್ಕಳನ್ನು ಬಿಟ್ಟು ಕೊಡುವಂತಹ ಪ್ರಶ್ನೆಯೇ ಇಲ್ಲ. ಏಕೆಂದರೆ ತಾಯಿಯಾದಂಥವಳು ಮಗುವಿನ ಮೇಲೆ ಅಷ್ಟೊಂದು ಪ್ರೀತಿಯನ್ನು ಇಟ್ಟಿರ್ತಾಳೆ. ಆದರೆ ಮಕ್ಕಳಿಗೆ ಆ ಪ್ರೀತಿ ಇರುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಮೀನನಿಗೆ ಈ ಸತ್ಯ ಗೊತ್ತಾದ ನಂತರ ರೋಹಿಣಿಯನ್ನು ತುಂಬ ಮೀನಾ ಕಟುವಾಗಿ ವಿರೋಧಿಸ್ತಾಳೆ. ಮುಂದೇನಾಗುತ್ತೆ ಈ ಸಂಚಿಕೆ? ರೋಹಿಣಿಯ ನಿಜವಾದ ಬಣ್ಣ ಮನೆಯವರ ಮುಂದೆ ಬಯಲಾಗಲೇಬೇಕು. ಅವಳ ಸುಳ್ಳಿನ ಕಂತೆ ಮುರಿದು ಬೀಳಲೇಬೇಕು. ಅವಳೊಬ್ಬಳು ಸುಖವಾಗಿರಬೇಕು ಅಂತ ಹೇಳಿ ಮನೆಯವರಿಗೆ ಎಲ್ಲರಿಗೂ ಕೂಡ ಮೋಸ ಮಾಡಿದ್ದಾಳೆ. ಅಂಥವಳನ್ನು ಮನೆಯವರು ಯಾರೂ ಕ್ಷಮಿಸಬಾರ್ದು. ಅದರಲ್ಲಿಯೂ ಕೂಡ ಶಾಂತಿ ಕೂಡ ಹಾಗೇನೆ. ಎತ್ತ ಮಗನಾದಂಥ ಸೂರ್ಯ ಏನೋ ಒಂದು ತಪ್ಪು, ಮಕ್ಕಳಾದಂಥವರು ಸಣ್ಣ ವಯಸ್ಸಿನಲ್ಲಿ ತಪ್ಪು ಮಾಡೋದು ಸಹಜ. ತಾಯಿಯಾದವಳು ಅದನ್ನು ತಿದ್ದಲೇಬೇಕು, ಮಕ್ಕಳಿಗೆ ಸರಿಯಾದ ದಾರಿಯನ್ನು ತೋರಿಸಲೇಬೇಕು. ಆದರೆ ಶಾಂತಿ ಆ ಕೆಲಸವನ್ನು ಮಾಡಲೇ ಇಲ್ಲ. ಸೂರ್ಯ ಏನೋ ಒಂದು ತಪ್ಪು ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಸೂರ್ಯನಿಗೆ ಜೀವಮಾನವಿಡೀ ಕಷ್ಟವನ್ನೇ ಕೊಟ್ಟು ಬಂದಳು. ಮನೋಜನಿಗೆ ಒಳ್ಳೆಯ ಪ್ರೀತಿಯನ್ನು ಕೊಟ್ಟು ಬಂದಳು. ಆದರೆ ಮುಂದೆ ಮನೋಜನೇ ಅವಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಶಾಂತಿಗೆ. ಅದೇ ರೀತಿಯಾಗಿ ಶಾಂತಿ ರೋಹಿಣಿಯನ್ನು ತಲೆ ಮೇಲೆ ಇಟ್ಟುಕೊಂಡು ಮೆರೆಸ್ತಾ ಇದ್ದಾಳೆ, ನನ್ನ ಸೊಸೆ ಅಂಥವಳು ಇಂಥವಳು ಅಂತೇಳಿ. ಇವಳಿಂದ ಈ ಥರ ಮೋಸ ಶಾಂತಿಗೆ ಆಗಲೇಬೇಕು, ಯಾಕೆಂದರೆ ಅವಳು ಕೂಡ ತಪ್ಪು ಮಾಡಿದ್ದಾಳೆ. ಹಾಗಾಗಿ ದೇವರು ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಈ ಸಂಚಿಕೆ ನೋಡಿದ ಮೇಲೆ ನನಗಾದಂಥ ಒಂದು ಅನುಭವ. ವೀಕ್ಷಕರೇ, ನಿಮಗೆ ಈ ಸಂಚಿಕೆ ನೋಡಿದ ಮೇಲೆ ಏನನಿಸ್ತು? ರೋಹಿಣಿಗೆ ನಿಜವಾಗಿ ಶಿಕ್ಷೆ ಆಗಲೇಬೇಕು ಅನ್ನೋರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.